ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಾ ಇದ್ದಂತಹ ವಿಚಾರ ಇದೆಯಲ್ಲ, ಸ್ಮೃತಿ ಮಂಧನ್ನ ಮದುವೆ ಆಗ್ತಾರಾ ಇಲ್ವಾ, ಅವರು ಯಾಕೆ ಪೋಸ್ಟ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿ ಇದಕ್ಕೊಂದು ಫುಲ್ ಸ್ಟಾಪ್ ಸಿಕ್ಕಿದೆ. ಏನಂತ ಹೇಳಿದ್ರೆ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂಧನ್ನ ಮದುವೆ ರದ್ದಾಗಿದೆ. ಮದುವೆ ಕ್ಯಾನ್ಸಲ್, ಕೊನೆಗೂ ಮೌನವನ್ನ ಮುರಿದು ಸ್ಮೃತಿ ಮಾತಾಡಿದ್ದಾರೆ. ಮದುವೆ ಕ್ಯಾನ್ಸಲ್ ಬಗ್ಗೆ ಅಧಿಕೃತವಾಗಿ ಘೋಷಿಸಿದ್ದಾರೆ ಸ್ಮೃತಿ ಮಂಧನ್ನ. ಸಂಗೀತ ನಿರ್ದೇಶಕ ಪಲಾಶ್ ಮುಚ್ಚಲ್ ಜೊತೆ ನಿಶ್ಚಯವಾಗಿತ್ತು ಮದುವೆ. ಅರಿಶಿನ, ಮೆಹಂದಿ, ಸಂಗೀತ ಕಾರ್ಯಕ್ರಮ ಕೂಡ ನಡೆದಿತ್ತು. ತಾಳಿ ಕಟ್ಟಿಯೋದೊಂದೇ ಬಾಕಿ ಇದ್ದಿದ್ದು. ಕೊನೆ ಕ್ಷಣದಲ್ಲಿ ಮುಂದೂಡಿಕೆಯಾಗಿದ್ದಂಥ ಮದುವೆ ಕಾರ್ಯಕ್ರಮ, ಮದುವೆ ರದ್ದಿನ ಬಗ್ಗೆ ಇನ್ಸ್ಟಾ ಸ್ಟೋರಿ ಹಾಕಿದ್ದಾರೆ ಸ್ಮೃತಿ ಮಂಧನ್ನ. ತಮ್ಮ ವೈಯಕ್ತಿಕ ಬದುಕನ್ನು ಗೌರವಿಸುವಂತೆ ಮಂಧನ್ನ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮದುವೆ ರದ್ದತಿ ಬಗ್ಗೆ ಪಲಾಶ್ರಿಂದಲೂ ಅಧಿಕೃತ ಪ್ರಕಟಣೆ ಹೊರಬಿದ್ದಿದೆ. ಇನ್ನು ಪಲಾಶ್ ಮುಚ್ಚಲ್ ಅಫೇರ್ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಅವರಿಗೆ ಅಫೇರ್ ಇದೆ, ಹಾಗಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಈ ವಿಚಾರ ಸ್ಮೃತಿ ಮಂಧನ್ನ ಅವರ ತಂದೆಗೆ ಗೊತ್ತಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಹಂಗಂತೆ ಹಿಂಗಂತೆ ಅನೇಕ ವಿಚಾರಗಳು, ರೂಮರ್ಸ್ಗಳು ಹುಡ್ಕೊಂಡಿದ್ವು. ಈ ಸ್ಮೃತಿ ಮಂಧನನ್ನ ಮದುವೆ ಹಾಕಕ್ಕೆ ಕೋಟ್ಯಾಂತರ ಹುಡುಗರು ಕಾಯ್ತಾ ಇರುವಾಗ ಈ ಮನುಷ್ಯ ಪಲಾಶ್ ಅನ್ನುವವನು ಅವಳಿಗೆ ಹೆಂಗೆ ಮೋಸ ಮಾಡ್ದ ಅಂತೆಲ್ಲ ಟೀಕೆಗಳೆಲ್ಲ ಹೊರಡ್ತಾ ಇತ್ತು. ಇದೀಗ ಅದೆಲ್ಲವೂ ಕೂಡ ಅಂತ್ಯ ಆಗಿಬಿಟ್ಟಿದೆ. ಮದುವೆ ಅಧಿಕೃತವಾಗಿ ಮುರಿದು ಬಿದ್ದಿದೆ. ಬಟ್ ಅಟ್ ದ ಲಾಸ್ಟ್ ಮೂಮೆಂಟ್ ಏನೂ ಇಲ್ಲದೆ ಹಿಂಗಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೋಡಿ, ಹಳದಿ ಕಾರ್ಯಕ್ರಮ ಆಗಿತ್ತು, ಮೆಹಂದಿ ಕಾರ್ಯಕ್ರಮ ಆಗಿತ್ತು, ಸಂಗೀತ ಆಗಿತ್ತು, ಮರುದಿನ ತಾಳಿ ಕಟ್ಟೋದೊಂದೇ ಬಾಕಿ ಇತ್ತು. ಆ ಸಂದರ್ಭದಲ್ಲಿ ಮುರಿದು ಹೋಗಬೇಕಾದ್ರೆ ಅಂಥ ಒಂದು ಮನಸ್ಸು ಮುರಿಯುವಂಥ ಕೆಲಸವನ್ನ ಪಲಾಶ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಇಲ್ಲ. ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಸಂಭ್ರಮದಿಂದ ಅವರೆಲ್ಲರೂ ಕೂಡ ಕುಣಿದಾಡ್ತಾ ಇದ್ರು, ರೀಲ್ಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲೆಲ್ಲ ಪ್ರಚಾರವನ್ನು ಮಾಡಿದ್ರು, ಅಧಿಕೃತವಾಗಿ ಹೇಳಿದ್ರು. ಆದರೆ ಇದೀಗ ಎಲ್ಲವೂ ಮುರಿದು ಬಿದ್ದಿದೆ. ಈಗ ಪುಟ್ಟದೊಂದು ವಿರಾಮ.